ಹಾಯ್ ಫ್ರೆಂಡ್ಸ್, ಇವತ್ತು ನಾನು ವಾರಕ್ಕೊಮ್ಮೆ ಏನೇನು ತರಕಾರಿ ತರ್ತೀನಿ ಅದನ್ನು ಹೇಗೆ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಒಂದು ಬ್ಯಾಗ್ನ ತೊಗೊಂಡೋಗ್ತೀನಿ. ತರಕಾರಿ ಅಂಗಡಿಗೆ ತೊಗೊಂಡೋಗಿ ಅಲ್ಲಿ ಏನೇನು ತೊಗೊಂಬರ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಬೀನ್ಸು, ಹೂವು 1/4 kg, ಶಾಮಂತಿ ಹೂವು, ಮೆಂತ್ಯ ಸೊಪ್ಪು 1 ಕಟ್ಟು, 20 ರೂಪಾಯಿ ಫ್ರೆಂಡ್ಸ್ ಅದು. ಕೊತ್ತಂಬರಿ ಸೊಪ್ಪು 1 ಕಟ್ಟು, ಬೀಟ್ರೂಟು, ಬದನೆಕಾಯಿ ಫ್ರೆಂಡ್ಸ್, ಇದನ್ನೆಲ್ಲನೂ ಫ್ರಿಜ್ಜಲ್ಲಿ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಹೀರೆಕಾಯಿ ಫ್ರೆಂಡ್ಸ್, ನೋಡಿ ನಾನು ಬ್ಯಾಗಲ್ಲಿರೋದೆಲ್ಲ ಬಗ್ಸ್ತಾ ಇದ್ದೀನಿ. ಕ್ಯಾರೆಟು, ಹಾಗಲಕಾಯಿ ಫ್ರೆಂಡ್ಸ್, ಹೀರೆಕಾಯಿ, ಸೌತೆಕಾಯಿ, ಬೆಂಡೆಕಾಯಿ, ಇಷ್ಟು ತರಕಾರಿನ ನಾನು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ನಾವು ಸಂತೆಯಲ್ಲಿ ತೊಗೊಂಬಂದಿರೋದು. ನಿಮ್ಮ ಕಡೆ ಸಂತೆ ಆಗ್ತಾಯಿದ್ರೆ ಹೋಗಿ ನೀವು ಕೂಡ ತೊಗೊಂಬರ್ತೀವಿ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಒಂದು ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಐದಾಕ್ತಾಯಿದ್ದೀನಿ. ಹಣ್ಣು, ಎಲೆ, ತೋಟ ಕುಳ್ಳೋಗಿರೋದು ಏನಾನ ಇದ್ದರೆ ಎಲ್ಲ ತೆಗೆದು ಕ್ಲೀನಾಗಿರೋದೆಲ್ಲ ಒಂದು ಬಾಕ್ಸಲ್ಲಿ, ಸ್ಟೀಲ್ ಬಾಕ್ಸಲ್ಲಿ ಹಾಕಿಕ್ಕೊತೀನಿ. ಈ ಥರ ಮಾಡೋದ್ರಿಂದ, ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳೋದ್ರಿಂದ 15 ದಿವಸ ಆದರೂ ಏನೂ ಆಗೋಲ್ಲ ಫ್ರೆಂಡ್ಸ್. ಹಾಗೆ ಫ್ರೆಶ್ ಆಗಿರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ, ನೋಡಿ ಈ ಥರ ಹಣ್ಣಾಗಿರೋ ಮೆಣಸಿನ್ಕಾಯಿ, ಎಲೆ ಈ ಥರ ಇದ್ದರೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿರೋದು ಮಾತ್ರ 5 ಬಾಕ್ಸ್ಗೆ ಹಾಕಬೇಕು. ಇವಾಗ ಮೆಂತ್ಯ ಸೊಪ್ಪು ಅಷ್ಟೇ ದಾರಾನ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇವಾಗ ಈ ಥರ ತೋಟ ಬಿಡಿಸ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಹಣ್ಣಿದ್ರೆ ಬೇಗ ಇದಾಗೋಗುತ್ತೆ. ಅದಕ್ಕೋಸ್ಕರ ತೋಟ ಬಿಡಿಸ್ಕೊಂಡು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಕ್ತೀನಿ ಫ್ರೆಂಡ್ಸ್. ಈ ಥರ ಬಿಡಿಸಿ ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಕ್ತೀನಿ ಫ್ರೆಂಡ್ಸ್. ತುಂಬ ದಿವಸ ಸ್ಟೋರ್ ಇರುತ್ತೆ. ಮೆಂತ್ಯ ಸೊಪ್ಪು ಹಾಳಾಗೋದಿಲ್ಲ. ಇದರಲ್ಲಿ ಮೆಂತ್ಯ ಬಾತು, ಮಸೊಪ್ಪು ಎಲ್ಲ ಮಾಡೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಹಾಗೆ
ನೋಡಿ ಈ ಥರ ಪ್ಲಾಸ್ಟಿಕ್ ಕವರ್ ತಗೊಂಡು ಇದ್ರ ಒಳಗಡೆ ಹಾಕಿ ಗಂಟಾಕಿ ಇಕ್ತೀನಿ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲಿ ಇದೇ ಥರ ಟ್ರೈ ಮಾಡಿ. ಇವಾಗ ಕೊತ್ತಂಬರಿ ಸೊಪ್ಪು ಅಷ್ಟೇ ಸೇಮ್ ಅದೇ ಥರ ಮಾಡ್ತೀನಿ. ಆದರೆ ನಾನು ಬುಡನೇ ಇಕ್ತೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ದಿವಸ ಫ್ರೆಶ್ ಆಗಿರುತ್ತೆ ಈ ಥರ ಬುಡನೇ ಇಕ್ಕರೆ. ಇಲ್ಲ ಬುಡ ಎಲ್ಲ ಕಟ್ ಮಾಡಿ ಬೇರೆ ಎಲೆ ಇಕ್ಕರೆ ಬೇಗ ಹಾಳಾಗ್ಬಿಡ್ತೈತೆ. ಅದಕ್ಕೋಸ್ಕರ ನಾನು ಬುಡ ಸಹಾಯದಿಂದನೇ ಹಣ್ಣಾಗಿರೋ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಈ ಥರ ಬುಡನೇ ಇಕ್ತೀನಿ ಫ್ರೆಂಡ್ಸ್. ಕವರಲ್ಲಿ ಹಾಕಿ ಇಕ್ತೀನಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ. ತುಂಬ ದಿವಸ ಹಾಳಾಗ್ದಿರ ಕೊತ್ತಂಬರಿ ಸೊಪ್ಪು ಇರುತ್ತೆ. ಇಲ್ಲ ಅಂದರೂ 15 ದಿವಸ ಫ್ರೆಶ್ ಆಗೇ ಇರುತ್ತೆ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಫ್ರೆಶ್ ಆಗೇ ಇರುತ್ತೆ 15 ದಿವಸ ಆಗಲಿ. ಇವಾಗ ಅದನ್ನು ಒಂದು ಕವರಲ್ಲೇ ಹಾಕಿ ಗಂಟಾಕಿ ಇಕ್ತೀನಿ ಫ್ರಿಜ್ಜಲ್ಲಿ ಹೇಗೆ ಇಕ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಗಂಟಾಕಿ ಇಕ್ಬೇಕು. ಮೆಂತ್ಯ ಸೊಪ್ಪು ಅಷ್ಟೇ ಇದೇ ಥರ ಇಕ್ಬೇಕು ಫ್ರೆಂಡ್ಸ್. ಇವಾಗ ಬೀಟ್ರೋಟು ಈ ಎಲೆ ಎಲ್ಲ ಕಟ್ ಮಾಡ್ತೀನಿ. ಇವಾಗ ಹೇಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಣ ಅದನ್ನು ನೋಡಿ. ನಮ್ಮ ಮನೇಲಿ ಎಲ್ಲ ತರಕಾರಿ ಖಾಲಿ ಆಗಿದೆ. ಇವಾಗ ಒಂದೊಂದೇ ಯಾವ ಥರ ಜೋಡಿಸ್ಕೊತೀನಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟು ಹೂವು ಸೊಪ್ಪಿನ ಮೇಲೆ ಇಕ್ತೀನಿ. ಆಮೇಲೆ ಹೀರೆಕಾಯಿ ಇಕ್ತೀನಿ. ಹೀರೆಕಾಯಿ ಕಟ್ ಮಾಡಿದ್ದೀವಲ್ಲ ಇರುತ್ತೆ ಫ್ರಿಜ್ಜಲ್ಲಿ ಇಕ್ಕೋಕ್ಕೆ ಆಗುತ್ತೆ. ಕ್ಯಾರೆಟ್ ಇಕ್ತಾಯಿದ್ದೀನಿ. ಬೆಂಡೆಕಾಯಿ, ಹಾಗಲಕಾಯಿ ಫ್ರೆಂಡ್ಸ್, ಬದನೆಕಾಯಿ, ಇದ್ರಲ್ಲಿ ನಾನು ಎಣ್ಣೆ ಬದನೆಕಾಯಿ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಜಾಸ್ತಿ ತರಿಸಿದ್ದೇನೆ, ಅರ್ಧ kg. ಬೀನ್ಸು, ಸೌತೆಕಾಯಿ ಫ್ರೆಂಡ್ಸ್, ಇವಾಗ ವೆಜಿಟೇಬಲ್ ಟಬ್ ತೆಗೆದು ಅದರಲ್ಲಿ ಬೀಟ್ರೋಟ್ ಹಾಕ್ತಾಯಿದ್ದೀನಿ. ಇವಾಗ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದರಲ್ಲೇ ಇಕ್ತೀನಿ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮಾಟೊ ಯಾಕಿಲ್ಲ ಅಂತ ಕೇಳಬೇಡಿ ಫ್ರೆಂಡ್ಸ್. ಅದು ಅಮ್ಮ ಕೊಟ್ಟು ಕಳಿಸ್ತೀನಿ ಅಂತ ಹೇಳವ್ರೆ, ಅದಕ್ಕೆ. ನೋಡಿ ಮೆಣಸಿನ್ಕಾಯಿ ಇಲ್ಲಿ ಇಕ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಕೂಡ ಈ ಥರ ಸ್ಟೋರ್ ಮಾಡಿಕೊಂಡು ತರಕಾರಿನ ಫ್ರೆಶ್ ಆಗಿ ತಿನ್ನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.